ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಆಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಈಶ್ವರಿ ಅಂತೂ ತಕ 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 ಅಂತಿದ್ದಾಳೆ ಸಿಟ್ಟು. ಅದಕ್ಕೆ ಶಿವರಾಮೇಗೌಡ ಸರಿಯಾಗಿ ಟಾಂಗ್ ಕೊಡ್ತಾನೆ. ಓದಿಸೋದು ಮಾಡೋದು ಎಲ್ಲ ನನ್ನ ಇಷ್ಟ, ಅವ್ರವ್ರ ಇಷ್ಟ ಅದು ಓದೋದು, ನೀನೇನು ಅದನ್ನು ಹೇಳೋದು ಓದಿಸ್ಬೇಡಿ ಬೇಡ ಅಂತ ಹೇಳ್ಬಿಟ್ಟು. ನಿನಗೂ ಅದಕ್ಕೂ ಸಂಬಂಧ ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡ್ಬೇಕು, ಏನಕ್ಕೆ ಹೆಚ್ಚಿಗೆ ಮಾತಾಡಬೇಕು ಅಂತೇಳಿ ಶಿವರಾಮೇಗೌಡ ಬೈತಾನೆ. ಆಮೇಲೆ ಸಾವಿತ್ರಿ ಕೂಡ ಅಣ್ಣ ನಂದೊಂದು ಮಾತಿದೆ ಅಂತಾಳೆ. ಸರಿ ಹೇಳು ಏನು ಮಾತು ನಿಂದು ಅಂತಾನೆ. ಚಂಪ ಓದೋದು ನನಗಿಷ್ಟ ಇದೆ ಅಣ್ಣ ಅಂತ ಹೇಳ್ತಾಳೆ. ಸರಿ ಓಕೆ ಅಂತಾನೆ. ಆಮೇಲೆ ವಿದ್ಯಾ ಕೂಡ ಖುಷಿಯಾಗುತ್ತೆ, ಒಬ್ಬರಾರು ಸಪೋರ್ಟಿಂಗ್ ಇದ್ದಾರಲ್ಲ ಅಂಥೇಳಿ. ಇನ್ನು ಮೋನಾ ಅಜ್ಜಿ ಅವರೆಲ್ಲರೂ ಕೂಡ ಇಷ್ಟಪಡ್ತಾರೆ, ಏನೂ ತೊಂದರೆ ಇಲ್ಲ. ಚಂಪಾ ಕೂಡ ಬಹಳ ಸಂತೋಷ ಪಡ್ತಾಳೆ, ಅವಳಿಗಂತೂ ಖುಷಿ ಹೇಳ್ತಿರ್ದು, ಅಷ್ಟೊಂದು ಖುಷಿ ಪಡ್ತಾ ಇರ್ತಾಳೆ. ಯಾಕೆ ಅಂತಂದರೆ ಆಗಲೇ ಓದಬೇಕು ಅಂತ ಇದ್ದಿದ್ದು, ಅಷ್ಟೊಂದು ಒಳ್ಳೆ ಮಾರ್ಕ್ಸ್ ತೆಗೆದಿದ್ಲು. ಆದರೆ ಕಾರಣಾಂತರದಿಂದ ಅವರಮ್ಮ ಸತ್ತೋಗ್ಲಾಗಿ ಓದೋಕ್ಕಾಗಿರಲಿಲ್ಲ. ಇವಾಗಂತೂ ಈಡೇರುತ್ತೆ ಆ ಒಂದು ಎಜುಕೇಷನ್ನು ಅಂತ ಭಾಳ ಖುಷಿಯಾಗಿದ್ದಾಳೆ. ಅಜ್ಜಿಗಂತೂ ಇನ್ನೂ ಖುಷಿ, ತುಂಬ ಖುಷಿ ಪಡುತ್ತೆ. ಅಜ್ಜಿ ಇಬ್ಬರು ಮೊಮ್ಮಕ್ಕಳು ಓದ್ತಾರಲ್ಲ, ಒಳ್ಳೆ ಕೆಲಸಕ್ಕೆ ಹೋಗ್ತಾರಲ್ಲ ಅಂತೇಳ್ಬಿಟ್ಟು. ಮಾವಯ್ಯ ಲಾಯರ್ ಆಗಲೇಬೇಕು, ಅವಳು ಆಗಬೇಕಂತೆ, ಅವಳು ಓದಲೇಬೇಕು ಮಾವಯ್ಯ ಅಂತ ಹೇಳ್ತಾಳಲ್ವ ವಿದ್ಯಾ. ಸರಿ ಹೇಳವ ಅದೇನು ವಿಷಯ ಅಂತ ಹೇಳ್ತಾಳೆ. ಆಗ ಸಾವಿತ್ರಿ ಕೂಡ ಸಪೋರ್ಟ್ ಮಾಡ್ತಾಳೆ, ಮತ್ತು ವಿನಂತಿ ಕೂಡ ಸಪೋರ್ಟ್ ಮಾಡ್ತಾಳೆ. ಇವ್ರದ್ದೆಲ್ಲ ಆಗೋಗುತ್ತೆ. ಎಲ್ಲರೂ ಅಂದರೆ ಈಶ್ವರಿ ಉರ್ಸೋಕ್ಕೆ ಇವರಿಬ್ಬರು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಚಂಪಾ ಓದಲಿ ಅಂತ ಅಲ್ಲ, ಈಶ್ವರಿಗೆ ಹೊಟ್ಟೆ ಒರೆಸ್ಬೇಕು ಅಂತ ಹೇಳ್ಬಿಟ್ಟು ಬಂದಿರೋದು. ಈಶ್ವರಿ ಮಗನಿಗೆ ಮದುವೆ ಮಾಡ್ತಾವಳಲ್ಲ, ಇಷ್ಟೊಂದು ಹುಡುಗಿರಿಗೆಲ್ಲ ಅವನು ಹಾಳು ಮಾಡಿದ್ದಾನೆ, ಮತ್ತು ಹೆಂಡ್ತಿ ಕೂಡ ಬಿಟ್ಟಿದ್ದಾನೆ. ಅವನಿಗೆ ಅಂಥ ಒಳ್ಳೆ ಕಡೆ ಸಂಬಂಧ ಹುಡುಕಿ ಮಾಡ್ತಾವ್ರಲ್ಲ ಅಂತೇಳ್ಬಿಟ್ಟು ಸಾವಿತ್ರಿಗೆ ಹೊಟ್ಟೆ ಉರಿ ಇದೆಯಲ್ಲ, ಅದಕ್ಕೆ ಹಂಗಂತ ಹೇಳ್ತಾವಳೆ. ಮೋನ ಕೂಡ ತುಂಬ ಖುಷಿ ಪಡ್ತಾಳೆ ಈ ವಿಷಯದಲ್ಲಿ. ಅವಳು ಪ್ರತಿಯೊಂದರಲ್ಲೂ ಒಳ್ಳೆ ವಿಷಯನೇ ಮಾಡೋದು, ಯಾವುದು ಕೆಟ್ಟದಾಗಿ ಇಲ್ಲಿವರೆಗೆ ಮಾಡೇ ಇಲ್ಲ. ತುಂಬ ಒಳ್ಳೆಯ ಹೆಂಗಸು ಕೂಡ ಅವಳು, ಭಾಳ ಬುದ್ಧಿವಂತಿಕೆಯಿಂದ ಮನೆ ಸಂಸಾರ ಮಾಡ್ಕೊಂಡು ಹೋಗ್ತಾಳೆ. ಯಾರಿಗೇನೂ ನೋವು ಆಗದ ರೀತಿ ನೀಟಾಗಿ ಮಾಡ್ಕೊಂಡು ಹೋಗ್ತಾಳೆ. ಇಲ್ಲಿ ಶಿವರಾಮೇಗೌಡ ಮತ್ತು ಚಂಪಾ ಹೋಗಿ ಕಾಲಿಡ್ಕೊತಾಳೆ. ಏಕೆ ಅಂದರೆ ತುಂಬ ಸಂತೋಷ ಮಾವಯ್ಯ, ನೀವು ನನ್ನನ್ನು ಓದಕ್ಕೆ ಕಳಿಸ್ತಾ ಇರೋದು ಅಂತ ಹೇಳ್ಬಿಟ್ಟು ಕಾಲಿಡ್ಕೊತಾಳೆ. ಇರಲಿ ಹೇಳವ ಮೇಲೆ ಹೇಳು ಅಂತಾನೆ. ಆಮೇಲೆ ಸರಿ ಓದು, ನೀನು ಸೆಕೆಂಡ್ PUC ಕೊಟ್ಟು ಅದು ಪಾಸಾಗಿ ನೀನು ಲಾಯರ್ಗೆ ಎಜುಕೇಷನಿಗೆ ಸೇರಿದಾಗ ಫುಲ್ಲು ನಾನು ಓದಿಸ್ತೀನಿ, ಒಳ್ಳೆ ಕಾಲೇಜಿಗೆ ಸೇರಿಸ್ತೀನಿ ಅಂತೆಲ್ಲ ಹೇಳ್ತಾನೆ. ಓಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿ ಆಗುತ್ತೆ. ಆಮೇಲೆ ವಿದ್ಯೆನೂ ಕೈ ಮುಗಿತಾಳೆ, ಚಂಪನೂ ಕೈ ಮುಗಿತಾಳೆ, ನಮಸ್ಕಾರ ಮಾಡ್ಕೊತಾರೆ. ಆಮೇಲೆ ಬರ್ತೀವಿ ಹಂಗಂತ ಅಂದ್ಕೊಂಡು ಇರ್ತಾರೆ. ಅಷ್ಟೊತ್ತಿಗೆ ಶಿವರಾಮೇಗೌಡಂದು ಮೀಟಿಂಗ್ ಮುಗ್ದೋಗುತ್ತೆ. ಶಿವರಾಮೇಗೌಡ ಎದ್ದು ಹೋಗ್ತಾನೆ. ಅವನು ಎದ್ದು ಹೋದ್ಮೇಲೆ ಇವರೆಲ್ಲ ಅದಕ್ಕೆ ನಾದಿನಿ ಎಲ್ಲ ತರಾಟೆ ತಗೊಳ್ತಾರೆ, ಮಾತುಕತೆ ಚಕಮಕಿ ನಡೆಯುತ್ತೆ. ಯಾರಿಗೆ ಯಾರು ಇದು ಮಾಡಲ್ಲ. ಮತ್ತು ಇವಳು ಹೋಗ್ಬಿಟ್ಟು ಸಾವಿತ್ರಿ ಹೋಗಿ ಚಂಪನ ಹಿಡ್ಕೊಂಡು ಮುತ್ತು ಕೊಡ್ತಾಳೆ, ತಪ್ಕೊತಾಳೆ. ಮತ್ತು ವಿನಂತಿನೂ ಕೂಡ ಹಂಗೆ ಮಾಡ್ತಾಳೆ, ಈಶ್ವರಿ ಹೊಟ್ಟೆ ಒರೆಸ್ಬೇಕು ಅಂತ. ಈಶ್ವರಿ ನೋಡ್ತಾ ಇರ್ತಾಳೆ, ಸಿಟ್ಟು ಅಂದರೆ ಕಡಿಮೆ ಇರಲ್ಲ, ತಕ ಅಂತಿರ್ತಾಳೆ. ಆಮೇಲೂ ಕೂಡ ಇಲ್ಲೇನಕ್ಕಿರಬೇಕು, ಇಲ್ಲೇನಕ್ಕೆ ಬಂದಿರೋದು, ಎಲ್ಲರೂ ಹೋಗಿ ತೊಲಗೋಗ್ಬಿಟ್ಟು ಇಲ್ಲೇ ಬಂದಿದ್ದಾಳೆ ಅಂತ ಬೈತಾಳೆ. ಆಗಲೂ ಕೂಡ ಅವಳು ಏನೂ ಮಾತಾಡಲ್ಲ, ಆಗಲೂ ಸುಮ್ಮನೆ ಇರ್ತಾಳೆ. ಆಮೇಲೆ ಅವಳು ಈಶ್ವರಿ ಏನು ಕೆಟ್ಟ ಮುಖ ಮಾಡಿಕೊಂಡು ಏನು ಅವಳನ್ನ ಬಿಟ್ಟರೆ ನುಂಗೇ ಬಿಡ್ತಾಳೇನೋ ಅನ್ನಂಗೆ ನೋಡ್ತಾ ಇದ್ದಾಳೆ. ಆದರೆ ಅದಕ್ಕೆಲ್ಲ ಐ ಡೋಂಟ್ ಕೇರೇ ಮಾಡಲ್ಲ ಅವಳು. ಇವಳಂತೂ ವಿದ್ಯಾ ಅಂತೂ ಕೇರೇ ಮಾಡಲ್ಲ ಹೇಳಬೇಕು ಅಂದರೆ. ಅವಳಾಯಿತು, ಅವಳು ಓದುವಾಯಿತು, ಮತ್ತು ಅವಳದು ಅಡುಗೆ ಆಯಿತು, ಅದು ಮನೇಲಿ ಮಾಡೋಕ್ಕಾಗಿಲ್ಲ ಅಂದರೆ ಹೋಟೆಲಲ್ಲಿ ತಿಂದುಬಂದು ನೆಮ್ಮದಿಯಾಗಿ ಮಲ್ಕೊಳ್ಳೋ ಅಂಥದ್ದು. ಈ ಕಡೆ ಭದ್ರ ಮತ್ತು ಕ್ವಾಟ್ಲೆ ಮತ್ತು ಅವನ ತಮ್ಮ 3 ಜನ ಕೂತಿದ್ದಾರೆ. ಡ್ರಿಂಕ್ಸ್ ಎಲ್ಲ ತಂದ್ಕೊಂಡು ಚಿಪ್ಸು ಡ್ರಿಂಕ್ಸು ಎಲ್ಲ ತಂದ್ಕೊಂಡು ಕೂತಿದ್ದಾರೆ. ಎಲ್ಲ
ಕುಡಿತಾ ಇದ್ದಾರೆ. ಅರ್ಧ ಕುಡ್ದಾಗಿದೆ. ಇವಾಗ ಬಾಯಿ ಬಿಡಿಸ್ಬೇಕು ಅಂತ ಇವರಿಬ್ಬರು ಕ್ವಾಟ್ಲೇನು ಭದ್ರನು ಇವನ್ನ ಬಾಯಿ ಬಿಡಿಸ್ಬೇಕು ಅಂತೇಳ್ಬಿಟ್ಟು ಬಂದವ್ರೆ. ಆದರೆ ಈ ಬಡ್ಡಿ ಮಗ ಅವ್ರಿಗಿಂತ ಹೆಚ್ಚಾಗಿದ್ದಾನೆ. ಬಾಯಿ ಬಿಡೋಕ್ಕೆ ವಲ್ಲ ಅಂತಾನೆ. ಬಾಯಿ ಬಿಡೋಂಗೇ ಇಲ್ಲ. ಎಷ್ಟು ಕುಡಿಸಿದ್ರೂ ಬಾಯಿ ಬಿಡೋಂಗೇ ಇಲ್ಲ. ಅವನಿಗೆ ಅರ್ಥ ಆಗ್ಬಿಟ್ಟಿದೆ, ನನ್ನನ್ನೇನೋ ಬಾಯಿ ಬಿಡ್ಸೋಕ್ಕೆ ಕರ್ಕೊಬಂದವ್ರೆ ಅಂತ ಗೊತ್ತಾಗ್ಬಿಟ್ಟಿದೆ. ಏನು ಮಾಡಿದ್ರು ಬಾಯಿ ಬಿಡ್ತಾ ಇಲ್ಲ. ಆಮೇಲೆ ಹೀಗೇ ಲಾಸ್ಟ್ವರೆಗೂ ಎಲ್ಲಿ ಎಷ್ಟು ಕುಡಿತಾನೆ ಅಷ್ಟು ಕುಡಿಸ್ತಾನೆ ಇರ್ತಾರೆ. ಆದರೆ ಇವನು ಈಶ್ವರಿ ಮಗ ಮಾತಾಡ್ತಾನೆ ಇಲ್ಲ. ಅಷ್ಟೇ ಮಾತಿಗೆ ಸ್ಟಾಪ್ ಆಗಿ ಭದ್ರ ಯಾವ ರೀತಿ ಬಾಯಿ ಬಿಡಿಸ್ಬೇಕು ಅಂದ್ರೂ ಇವನು ಬಾಯೇ ಬಿಡ್ತಾ ಇಲ್ಲ ಅಂತಾನೆ, ಬಾಯೇ ಬಿಡಲ್ಲ ಅಂತಾನೆ. ಗೊತ್ತಾಗ್ಬಿಟ್ಟಿದೆ ಇವನಿಗೆ, ನನ್ನನ್ನು ಬಾಯಿ ಬಿಡ್ಸೋಕ್ಕೆ ಇವ್ರು ಕರ್ಕೊಬಂದು ಇಲ್ಲಿ ಕೂರಿಸ್ಕೊಂಡವ್ರೆ ಅಂತ ಚೆನ್ನಾಗಿ ಗೊತ್ತಾಗಿದೆ. ಹಾಗಾಗ್ಬಿಟ್ಟು ಇವನು ಏನು ಮಾಡಿದ್ರು ಬಾಯಿ ಬಿಡ್ತಾ ಇಲ್ಲ. ಕಾಡೊಳಗೆ ಹೆಂಗೆ ತಂದೆ ನೀನು, ನಾವು ಅಷ್ಟೆಲ್ಲ ಹುಡುಕ್ತಿದ್ದು ನಮಗೆ ಸಿಕ್ಕಿಲ್ಲ, ನಿಂಗೆ ಹೆಂಗೆ ಸಿಕ್ತು ಹಂಗೆಲ್ಲ ಕೇಳಿದ್ರು ಏನು ಹೇಳ್ತಾನೂ ಇಲ್ಲ. ಎಲ್ಲಿ ಸಿಕ್ತು ಅಂತಲೂ ಹೇಳ್ತಾ ಇಲ್ಲ, ಎಂಥ ಇದರಲ್ಲಿತ್ತು ಅಂತಲೂ ಹೇಳ್ತಾ ಇಲ್ಲ, ಏನಿಲ್ಲ. ಸುಮ್ಮನೆ ಇದ್ದಾನೆ ಅವನ ಪಾಡಿಗೆ ಅವನು. ಅಂಥ ದೊಡ್ಡ ಕಳ್ಳ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ.